ಇನ್ನು ಮುಷ್ಕರ ವಾಪಸ್ ಪಡೆದಿದ್ದಕ್ಕೆ ನೌಕರರು ಸಿಡಿದೆದ್ದಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರ ಹೈಡ್ರಾಮಾ ನಡೀತಾ ಇದೆ. ಸಾರಿಗೆ ಮುಖಂಡರ ವಿರುದ್ಧ ನೌಕರರ ರೋಷಾಗ್ನಿ. ಮುಖಂಡರ ಜೊತೆ ವಾಗ್ವಾದವನ್ನ ನಡೆಸ್ತಾ ಇದ್ದಾರೆ ನೌಕರರು. ಜಂಟಿ ಕ್ರಿಯಾ ಸಮಿತಿ ಹಾಗೂ ನೌಕರರ ವಾಗ್ವಾದ ಕಂಡು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್ ಸೂರ್ಯ, ನಾವು ಗಮನಿಸ್ತಾ ಇರೋ ಹಾಗೆ ಒಂದ್ ಕಡೆ ಸರ್ಕಾರಕ್ಕೆ ಈ ಸಾರಿಗೆ ಮುಖಂಡರನ್ನ ಮನವೊಲಿಸೋದೇ ದೊಡ್ಡ ತಲೆನೋವಾಗಿತ್ತು. ಈಗ ಸಾರಿಗೆ ಮುಖಂಡರು ಒಪ್ಪಿಗೆ ಕೊಟ್ಟಿದ್ದಾರೆ, ಆದ್ರೆ ಸಾರಿಗೆ ನೌಕರರು ಪಟ್ಟು ಹಿಡಿದು ಕೂತಿದ್ದಾರೆ. ಸದ್ಯ ಪರಿಸ್ಥಿತಿ ಯಾವ ರೀತಿ ಕಂಡು ಬರ್ತಾ ಇದೆ ಕಿರಣ್ ಸೂರ್ಯ? ಅದು ಮಧು ನಾಗರಾಜ್, ಈಗಾಗಲೇ ಕೂಡ ಎರಡು ಪ್ರಮುಖವಾದಂತಹ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಸಾರಿಗೆ ಮುಖಂಡರು ಇವತ್ತು ಬೆಳಗಿನಿಂದಲೇ ಬೆಂಗಳೂರು ಚಲೋಗೆ ಕರೆ ಕೊಟ್ಟಿದ್ರು. ಸದ್ಯ ಈಗ ಬೆಂಗಳೂರು ಚಲೋವನ್ನು ಕೈ ಬಿಟ್ಟಿರುವಂಥದ್ದು ಒಂದು. ಎರಡನೇದು, ಈಗಾಗಲೇ ಕೂಡ ಇವತ್ತು ಸಂಜೆ 4 ಗಂಟೆಯ ಒಳಗಾಗಿ ನಮ್ಮ ಬೇಡಿಕೆಗಳು ಈಡೇರದೇ ಇದ್ದರೆ ನಾಳೆ ಬೆಳಗ್ಗೆಯಿಂದ ಸಾರಿಗೆ ಮುಷ್ಕರವನ್ನು ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಸಾರಿಗೆ ಮುಖಂಡರು ಕೊಟ್ಟಿದ್ರು. ಸದ್ಯ 3 ಗಂಟೆ ಸುಮಾರಿಗೆ KSRTC MD ಅವರು ಆಗಮಿಸಿ ಈಗಾಗಲೇ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಯಲ್ಲಿ ಮಾತಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನುವಂಥ ಒಂದು ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಸದ್ಯ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ಒಮ್ಮತದ ನಿರ್ಣಯಕ್ಕೆ ಬಂದಿರುವಂಥದ್ದು. ಈ ಬಗೆಗೆ ಮಾತಾಡಲಿಕ್ಕೆ 3 ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ನನ್ನ ಜೊತೆಲಿದ್ದಾರೆ. ಮೊದಲನೇದಾಗಿ ಮಂಜುನಾಥ್ ಅವ್ರನ್ನ ಮಾತಾಡಿಸುವಂತಾದ್ರೆ, ಸರ್, ಈಗಾಗಲೇ ಕೂಡ ಜಂಟಿ ಕ್ರಿಯಾ ಸಮಿತಿ ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು. ಆ ತೀರ್ಮಾನವನ್ನು ಘೋಷಣೆ ಮಾಡ್ತಿದ್ದಂತೆ ಸಾಕಷ್ಟು ಜನ ನೌಕರರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ರಾಜ್ಯ ಸರ್ಕಾರ 4 ಸಾರಿಗೆ ನಿಗಮಗಳ ನೌಕರರ ಏನು ಬೇಡಿಕೆ ಇದೆ, 38 ತಿಂಗಳ ಅರಿಯರ್ಸು ಮತ್ತು 1/1/24ರಿಂದ ವೇತನ ಪರಿಷ್ಕರಣೆ, ಆ ಬೇಡಿಕೆಯನ್ನು ಈಡೇರಿಸಬೇಕು ಅಂತಕ್ಕಂಥ ಒತ್ತಡದ ಮೇಲೆ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆದರೆ 18ನೇ ತಾರೀಕು ರಾತ್ರಿ ಸರ್ಕಾರ ಒಂದು ನೋಟಿಫಿಕೇಷನ್ನ ಹೊರಡಿಸಿದೆ. ಅವರು ಹಿಂದೆ ಇದ್ದಂಥ ಅವರ ನಿಲುವಿಗೆ ಬದಲಾವಣೆ ಮಾಡಿ 14 ತಿಂಗಳನ್ನ 26 ತಿಂಗಳು ನಾವು ಅರಿಯರ್ಸ್ ಕೊಡ್ತೀವಿ ಮತ್ತು 27ಕ್ಕೆ ಮಾಡ್ತಕ್ಕಂಥ ಅಗ್ರಿಮೆಂಟನ್ನು 25ಕ್ಕೆ 1/4/25ರಿಂದ ಮಾಡ್ತೀವಿ ಅಂತೇಳಿ ಪ್ರಕಟಣೆ ಹೊರಡಿಸಿದ್ದಾರೆ. ಈ ಪ್ರಕಟಣೆ ಕೂಡ ಅದು ಏಕಪಕ್ಷೀಯವಾಗಿ ಅವ್ರು ಮಾಡಿರೋದ್ರಿಂದ ನಾವು ಜಂಟಿ ಕ್ರಿಯಾ ಸಮಿತಿ ನಾವು ರಾಜ್ಯ ಸರ್ಕಾರವನ್ನು ಇವತ್ತು ಮನವಿ ಮಾಡ್ತೀವಿ. ನೀವು ಆ ಪ್ರಕಟಣೆಯನ್ನು ಪುನರ್ ಪರಿಶೀಲನೆ ಮಾಡಬೇಕು. 38 ತಿಂಗಳ ಕಾಲ ಅರಿಯರ್ಸ್ ಕೊಡಬೇಕು. 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು ಅಂತಕ್ಕಂಥ ಮನವಿಯನ್ನು ಈಗ ನಾವು ಮಾಡ್ತಾ ಇದ್ದೀವಿ. ಸೊ ಇದಕ್ಕಾಗಿ ಇವತ್ತು MD ಅವರು ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಬಂದು ನಾವು ನೌಕರರ ಪರವಾಗಿದ್ದೀವಿ, ನಾವು ಮಾತನಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿರೋದ್ರಿಂದ ರಾಜ್ಯ ಸರ್ಕಾರದ ಪರವಾಗಿ ನಾವು ಮಾರ್ಚ್ 2ನೇ ತಾರೀಕಿನವರೆಗೆ ರಾಜ್ಯ ಸರ್ಕಾರ ಅಷ್ಟರೊಳಗೆ ನೀವು ಕೂಡಲೇ ಕರೆದು ನೆಗೋಸಿಯೇಷನ್ಸ್ ಆರಂಭ ಮಾಡಿ ಈ ಬೇಡಿಕೆಯನ್ನು ಇತ್ಯರ್ಥ ಮಾಡಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವು ಮಾರ್ಚ್ 2ರಿಂದ ರಾಜ್ಯದ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ನಿರಂತರ ಧರಣಿಯನ್ನು ನಡೆಸ್ತೀವಿ ಅಂತಕ್ಕಂಥ ತೀರ್ಮಾನವನ್ನು ನಾವೀಗ ಕೈಗೊಂಡಿದ್ದೀವಿ. ದಯಮಾಡಿ ರಾಜ್ಯ ಸರ್ಕಾರ ಅವರ ನೋಟಿಫಿಕೇಷನ್ನ ವಾಪಸ್ ಪಡೆದು ಪುನರ್ ಪರಿಶೀಲನೆ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಮತ್ತೊಬ್ಬರು ಜಂಟಿ ಕ್ರಿಯಾ ಸಮಿತಿಯ ಮುಖಂಡರಾಗಿರುವಂತಹ ಪ್ರಕಾಶ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಈಗಾಗಲೇ ಕೂಡ ಜಂಟಿ ಕ್ರಿಯಾ ಸಮಿತಿ ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು. ಆ ತೀರ್ಮಾನ ಘೋಷಣೆ ಮಾಡ್ತಿದ್ದಂತೆ ನೌಕರೆಲ್ಲರೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಕ್ಕೆ ಮುಂದಾದ್ರು. ಅಂದರೆ ನಾವು ಹೋರಾಟಕ್ಕೆ ಮುಂದಾಗಬೇಕಾಗಿತ್ತು, ನಮ್ಮ 2 ಬೇಡಿಕೆಗಳು ಕೂಡ ಅರ್ಧವಾಗಿರುವಂಥದ್ದು, ಅಂದರೆ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಬೇಡಿಕೆಗಳು ಈಡೇರಿಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ರಾಜ್ಯ ಸರ್ಕಾರ ಕಾರ್ಮಿಕರಲ್ಲಿರ್ತಕ್ಕಂಥ ಈ ಅತೃಪ್ತಿ ಮತ್ತು ಆಕ್ರೋಶವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದು ಈ ಹೋರಾಟದಲ್ಲಿ ಭಾಳ ಸ್ಪಷ್ಟವಾಗಿ ಸಂದೇಶ ಸಿಕ್ಕಿದೆ. ರಾಜ್ಯ ಸರ್ಕಾರ ಅದನ್ನು ಗ್ರಹಿಸಬೇಕು. ಈಗ ಅವರೇನು ಭರವಸೆಯನ್ನು ನಾವು ಮಾತುಕತೆ ಮಾಡ್ತೀವಿ ಅನ್ನೋಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು 2 ಅಂಶಗಳಿಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಬದಲಾವಣೆ ಮಾಡಿ ನೋಟಿಫಿಕೇಷನ್ ಮಾಡಿದ್ದಾರೆ. ಅದು ಪೂರ್ಣ ಪ್ರಮಾಣದಲ್ಲಿ ನಾವು ಕೇಳ್ತಿರ್ತಕ್ಕಂಥ ಬೇಡಿಕೆಯ ಪರಿಹಾರ ಅಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಆದರೂ ಅವರೇನೋ ನಾವು ಪ್ರಯತ್ನ ಮಾಡಿದ್ದೀವಿ ಅಂತ ತೋರಿಸ್ಕೊಳ್ತಾ ಇದ್ದಾರೆ ಮತ್ತು ನಾವು ಮಾತುಕತೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ಅದಕ್ಕಾಗಿ ಏನು ಕೇಳ್ತಿದ್ದೀವಿ ಅಂದರೆ ಅವರ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಕಾರ್ಮಿಕರಲ್ಲಿ ಅತ್ಯಂತ ತೀವ್ರವಂಥ ಅತೃಪ್ತಿ ಇದೆ. ಅದು ನೀವು ಕೂಡ ಗಮನಿಸಿದ್ದೀರಿ. ನಾವು ಮುಷ್ಕರ ಮಾಡಲೇಬೇಕು ಅನ್ನುವಂಥ ಒಂದು ರೀತಿಯಾದ ತೀವ್ರತೆ ಕಾರ್ಮಿಕರಲ್ಲಿದೆ. ಆಗಿದ್ದಾಗಲೂ ಕೂಡ ನಾವು ರಾಜ್ಯ ಸರ್ಕಾರಕ್ಕೊಂದು ಅವಕಾಶ ಕೊಡಬೇಕು ಅನ್ನುವಂಥ ಹಿನ್ನೆಲೆ ಒಳಗಡೆಯಲ್ಲಿ ನಾವು ಮುಷ್ಕರಕ್ಕೆ ಹೋಗ್ದೇನೆ ಫೆಬ್ರವರಿ 2ನೇ ತಾರೀಕಿನವರೆಗೆ ಟೈಮ್ ಕೊಟ್ಟಿದ್ದೇವೆ. ರಾಜ್ಯ ಸರ್ಕಾರ ಮಾರ್ಚ್ 2ನೇ ತಾರೀಕುವರೆಗೆ ಟೈಮ್ ಕೊಟ್ಟಿದ್ದೇವೆ. ರಾಜ್ಯ ಸರ್ಕಾರ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾವು ಯಾಕೆ ಕಾರ್ಮಿಕರ ಒಳಗಡೆಯಲ್ಲಿ ಇಷ್ಟು ತೀವ್ರವಾದಂಥ ಬೇಗುದಿ ಆಕ್ರೋಶ ಇದ್ದಾಗಲೂ ಕೂಡ ಮುಷ್ಕರಕ್ಕೆ ಹೋಗದೆ ನಾವು 2ನೇ ತಾರೀಕುವರೆಗೂ ಟೈಮ್ ಯಾಕೆ ಕೊಟ್ಟಿದ್ದೀವಿ ಅಂತ ರಾಜ್ಯ ಸರ್ಕಾರ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವರು ಸರಿಯಾದ ರೀತಿಯಲ್ಲಿ ಮಾತುಕತೆ ಮಾಡೋದಕ್ಕೆ ಮುಂದಾಗ್ತಾರೆ ಅಂತೇಳಿ ನಾವು ಭಾವಿಸಿದ್ದೇವೆ. ಅಕಸ್ಮಾತ್ ಅವರು 2ನೇ ತಾರೀಕು ಒಳಗಡೆಯಲ್ಲಿ ಸರಿಯಾದ ರೀತಿಯಲ್ಲಿ ಮಾತುಕತೆ ಮಾಡಿ ಕಾರ್ಮಿಕರ ಈ ಆಕ್ರೋಶವನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದು ಮುಷ್ಕರದ ಸ್ವರೂಪಕ್ಕೆ ಅದು ಪರಿವರ್ತನೆ ಆಗಿಬಿಡ್ಬೋದು. ಆದ್ದರಿಂದಾಗಿ ನಾವು ಜಂಟಿ ಕ್ರಿಯಾ ಸಮಿತಿಯಾಗಿ ಒಟ್ಟಾರೆ
ರಾಜ್ಯ ಸರ್ಕಾರವನ್ನೂ ಕೂಡ ಈ ಮಾತುಕತೆಗೆ ಬಗ್ಗಿಸಬೇಕು ಅನ್ನೋ ಕಾರಣ ಮತ್ತೊಬ್ರು ಸಾರಿಗೆ ಮುಖಂಡ ಜಗದೀಶ್ ಅವರು ಕೂಡ ನಮ್ಮ ಜೊತೆಲಿರುವಂಥದ್ದು. ಸರ್, ಈಗ ಸರ್ಕಾರಕ್ಕೆ ತಮ್ಮ ಮನವಿ ಮತ್ತು ಎಚ್ಚರಿಕೆ ಏನು ಸರ್? ಈಗಾಗಲೇ ಜಂಟಿ ಕ್ರಿಯಾ ಸಮಿತಿ ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು. ಸರ್, ಈಗ 2.5 ವರ್ಷಗಳಿಂದನೂ ಸಹ ಮನವಿನ ಕೊಟ್ಟಿದ್ದೀವಿ, ಕೊನೆಯದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ, ಮಾರ್ಚ್ 2 ಗಡುವನ್ನು ಕೊಟ್ಟಿದ್ದೀವಿ. ಅಷ್ಟರೊಳಗಡೆ ಕಾಲಹರಣ ಮಾಡದೆ ನಮ್ಮನ್ನು ಕರೆದು ಮುಕ್ತವಾಗಿ ಮಾತುಕತೆ ಮೂಲಕ ಬಗೆಹರಿಸ್ತಿಲ್ಲ ಅಂತಂದರೆ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ರಾಜ್ಯ ಸರ್ಕಾರವೇ ನೇರವಾಗಿ ಹೊಣೆಯಾಗಿರ್ತಕ್ಕಂಥದ್ದು ನೇರವಾದ ಎಚ್ಚರಿಕೆ ಸರ್. ತುಂಬ ದೊಡ್ಡ ಮಟ್ಟದಲ್ಲಿ ನೌಕರರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇವತ್ತಂದ್ರೆ ಮುಷ್ಕರಕ್ಕೆ ಹೋಗಬೇಕು, ಪ್ರತಿಭಟನೆ ಮಾಡಬೇಕಿತ್ತು, ತಾವು ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಂಡ್ಬಿಟ್ಟಿದ್ದೀರಾ ಅನ್ನುವಂಥ ರೀತಿಯಲ್ಲಿ. ಸರ್, ಇಲ್ಲ, ಆ ಥರದ ಯಾವುದೋ ನಿರ್ಧಾರ ಇಲ್ಲ. ನಾವು ಡಿವಿಷನ್ ಮತ್ತು ಘಟಕ ಮಟ್ಟದ ಎಲ್ಲ ಚಾಲಕ ಮತ್ತು ನಿರ್ವಾಹಕರನ್ನ ಮಾತುಕತೆಗಳನ್ನ ಆಡಿ ಮತ್ತು ಕೆಲವೊಂದಿಷ್ಟು ಅಸಮಾಧಾನಗಳಿದೆ. ಇವತ್ತು ಮುಷ್ಕರಕ್ಕೆ ಹೋಗಲೇಬೇಕು ಅಂತಕ್ಕಂಥದ್ದು. ಆದರೂ ಸಹ ಸರ್ಕಾರದ ಮೇಲೆ ಭರವಸೆನೇ ಇಟ್ಟು ಇವತ್ತು ವಾಪಸ್ ತೆಗೆದುಕೊಂಡಿದ್ದೀವಿ. ಸರ್ಕಾರ ಮಾತನ್ನು ಉಳಿಸ್ಕೋಬೇಕು, ಇಲ್ಲ ಅಂತಂದರೆ ನಾವು ನಮ್ಮ ಮಾತನ್ನು ಉಳಿಸ್ಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದನ್ನು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಅಂದರೆ ಮಧು ನಾಗರಾಜ್, ಇವಿಷ್ಟು ಕೂಡ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ಹೇಳ್ತಾ ಇರುವಂಥದ್ದು. ಅಂದರೆ ನಾವೇನೀಗ ಗಡುವು ಕೊಟ್ಟಿದ್ವಿ, ಅಷ್ಟರೊಳಗಾಗಿ ಸರ್ಕಾರ ನಮ್ಮನ್ನು ಮಾತುಕತೆಗೆ ಕರಿಬೇಕು ಅನ್ನುವಂತಹ ಎಚ್ಚರಿಕೆ ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಓಕೆ ಕಿರಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.